ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ನಾವು ಅಮೃತಧಾರೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಸುಧಾ ಇದ್ದವಳು ಬಂದ್ಬಿಟ್ಟು ಭೂಮಿಕಾ ಹತ್ರ ಮಾತಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಇವತ್ತೇನೆಲ್ಲ ಆಯಿತು ಗೊತ್ತಾ, ಕಣಿ ಹೇಳೋಳು ಈ ಥರ ಎಲ್ಲ ಹೇಳಿದ್ಲು, ಆದರೆ ನನ್ನ ಕೈಲಿ ಅಷ್ಟೆಲ್ಲ ಆಗುತ್ತೆ, ಅದಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿಕಾ ಇದ್ದವಳು ಅದನ್ನೆಲ್ಲ ನೀವು ದೇವ್ರಿಗೆ ಬಿಟ್ಬಿಡಿ, ಆಗಬೇಕು ಅಂತ ಇದ್ದರೆ ಅದು ಹೇಗಿದ್ರು ಹಾಗೆ ಆಗುತ್ತೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಆಯಿತು ಅಂತ ಹೇಳ್ತಾಳೆ. ಸರಿ ಅದಕ್ಕೆ ಏನಾದ್ರು ಕೆಲಸ ಇದ್ದರೆ ಹೇಳಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಸೊ ಹೌದು, ಒಂದು ಕೆಲಸ ಇದೆ, ಇದು ಬಂದುಬಿಟ್ಟು ಗೌತಮ್ ಅವ್ರ ಅಮ್ಮನ ಫೋಟೋ, ಈ ಒಂದು ಫೋಟೋನ ಕ್ಲೀನ್ ಮಾಡಿಸ್ಬಿಟ್ಟು ಹಾಲಲ್ಲಿ ಇದನ್ನ ಹಾಕಿಸಿ ಅಂತ ಹೇಳಿ ಕೊಟ್ಟು ಹೋಗ್ತಾಳೆ. ಅವಳು ಸರಿ ಅದಕ್ಕೆ ಆಯಿತು ಅಂತ ಹೇಳಿ ಬಟ್ಟೆ ತರೋಣ ಅಂತ ಹೇಳಿ ಕೆಳಗಡೆ ಹೋಗ್ತಾಳೆ. ಫೋಟೋನ ಸೋಫಾ ಮೇಲೆ ಇಟ್ಬಿಟ್ಟು ನಂತರ ಬಟ್ಟೆ ತೊಗೊಂಡು ಬಂದು ಫೋಟೋ ಒರೆಸ್ತಾ ಇರ್ತಾಳೆ. ಒರೆಸುವಾಗ ನೋಡಿದರೆ ಅವಳಿಗೆ ತುಂಬಾ ಶಾಕಿಂಗ್ ಆಗಿರುತ್ತೆ. ಯಾಕಂದರೆ ಆ ಫೋಟೋದಲ್ಲಿ ಅವರ ಅಮ್ಮನ ಫೋಟೋ ಇರುತ್ತೆ. ಅದು ಆವಾಗ ಏನಿದು ನಮ್ಮಮ್ಮನ ಫೋಟೋ ಈ ಮನೇಲಿ ಇದೆಯಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾಳೆ. ಆವಾಗ ಹಾಗಾದರೆ ಗೌತಮ್ ಬಂದು ನಮ್ಮ ಸ್ವಂತ ಅಣ್ಣ, ಇದು ನಮ್ಮ ಮನೆಯೇ, ಇದನ್ನು ಮೊದಲು ಅಮ್ಮಂಗೆ ಹೇಳಬೇಕು, ಅಣ್ಣಂಗೆ ವಿಷಯ ಹೇಳಬೇಕು ಅಂತ ಹೇಳಿ ಆ ಫೋಟೋನ ಅಲ್ಲಿಟ್ಬಿಟ್ಟವಳು ಓಡೋಗಿ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾಳೆ. ಮನೆಗೆ ಹೋಗ್ಬಿಟ್ಟು ಅಮ್ಮ ಎದ್ದೇಳಮ್ಮ, ಇಲ್ಲಿ ನಿನಗೊಂದು ಖುಷಿ ವಿಚಾರನ ಹೇಳಬೇಕು, ಎದ್ದೇಳು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವ್ರ ಅಮ್ಮ ಮಲಗಿದ್ದವಳು ಹಾಗೆ ಕಣ್ಬಿಟ್ಟು ನೋಡ್ತಾ ಇರ್ತಾಳೆ. ಏನು ಗೊತ್ತಮ್ಮ, ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ ನಿನಗೆ, ನಾವಿರೋದು ನಮ್ಮ ಮನೆಯೇ ಅಮ್ಮ, ಅಂದರೆ ಇದು ನಮ್ಮ ಅಣ್ಣನ ಮನೆ ಅಮ್ಮ, ನಮ್ಮ ಮನೆಯೇ ಇದನ್ನು ಕೂಡ. ಗೌತಮ್ ಬಂದುಬಿಟ್ಟು ನಮ್ಮ ಅಣ್ಣ, ಅಮ್ಮ ನೀನು ಗುಂಡು ಅಂತ ಹೇಳ್ತಾ ಇದ್ದೆ ಅಲ್ವಾ, ಅದು ಗೌತಮ್ ಅಣ್ಣನೇ. ಅಣ್ಣ ಬರಲಿ, ಓಡೋಗ್ಬಿಟ್ಟು ಅಣ್ಣನ ಹತ್ರ ಮೊದಲು ನಾನು ಈ ವಿಷಯನ ಹೇಳ್ತೀನಿ. ಅಣ್ಣ ಅಂತೂ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಹಂಗೆ ನಿನ್ನ ಮುಂದೆ ನಾನು ಗುಂಡುನ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಮ್ಮ, ನೀನು ಇಷ್ಟು ವರ್ಷ ಗುಂಡು ಅಂತ ಜಪ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅಣ್ಣನ ಪ್ರೀತಿ ನಮಗೆ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ನನಗೆ ಕಣಿಯೋಳು ಕೂಡ ಹೇಳಿದರು ಅಲ್ವಾ ತುಲಾಭಾರ ಮಾಡಿಸು ಅಂತ. ನನ್ನ ಕೈಲಿ ಇಲ್ಲ ಅಷ್ಟೊಂದೆಲ್ಲ ಸಾಧ್ಯ ಆಗುತ್ತೆ, ನಮ್ಗೆ ಆ ಶಕ್ತಿ ಎಲ್ಲಿದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನಾವಿರುವಂತಹ ಪರಿಸ್ಥಿತಿಯಲ್ಲಿ ನಾನು ಆ ಥರ ತುಲಾಭಾರ ಎಷ್ಟಾದರೂ ನಿನಗೆ ಮಾಡಿಸ್ಬೋದಮ್ಮ, ಮೊದಲು ಅಣ್ಣ ಬರಲಿ, ಅಣ್ಣನ ಹತ್ರ ನಾನು ಈ ವಿಚಾರನ ಹೇಳಲೇಬೇಕು ಅಂತ ಹೇಳಿ ಖುಷಿಯಿಂದ ಓಡೋಗ್ತಾಳೆ. ಅದಾದ ನಂತರ ಜಯದೇವ್ ಇದ್ದವನು ಕಾಲ್ ಮಾಡ್ತಾನೆ ಗೌತಮ್ಗೆ. ಕಾಲ್ ಮಾಡಿಬಿಟ್ಟು ಬ್ರೋ ಆ್ಯಕ್ಚುಲಿ ಒಂದು ಟೆಂಡರ್ ವಿಷಯದಲ್ಲಿ ಆಗಿತ್ತಲ್ಲ ತೊಂದರೆ, ಅದನ್ನ ಯಾರು ಮಾಡಿದ್ರು ಅಂತ ಗೊತ್ತಾಗಿದೆ, ಅದರ ವಿಚಾರನ ನಿನ್ನ ಜೊತೆ ಹೇಗೆ ಹೇಳಬೇಕು ನನಗೆ ಅಂತ ಗೊತ್ತಾಗ್ತಾ ಇಲ್ಲ, ಆ್ಯಕ್ಚುಲಿ ತುಂಬಾ ಶಾಕಿಂಗಲ್ಲಿದ್ದೀನಿ ನಾನು ಅಂತ ಹೇಳ್ತಾನೆ. ಗೌತಮ್ ಇದನ್ನು ಇಲ್ಲ ಪರವಾಗಿಲ್ಲ ಜಯದೇವ್, ಏನಾಯಿತು ಅಂತ ಹೇಳು, ಏನು ವಿಚಾರ ಅಂತ ಹೇಳು, ನನಗೂ ಅರ್ಥ ಆಗಬೇಕಲ್ವಾ ಅಂತ ಹೇಳಿದಾಗ, ಬ್ರೋ ನನಗೆ ವಿಚಾರನ ನಾನು ನಿನ್ನ ಕೈಲಿ ಹೇಳೋಕ್ಕಾಗ್ತಾ ಇಲ್ಲ, ಒಂದು ಫೋಟೋ ಕಳಿಸ್ತೀನಿ ನೀನೇ ನೋಡು ಅಂತ ಹೇಳ್ತಾನೆ. ಸರಿ ಆಯಿತು ಕಳಿಸು ಅಂತ ಅಂದಾಗ ಅವನು ಫೋಟೋನ ಸೆಂಡ್ ಮಾಡ್ತಾನೆ. ಗೌತಮ್ ನೋಡಿ ತುಂಬಾ ಶಾಕ್ ಆಗ್ತಾನೆ. ಯಾಕಂದರೆ ಆ ಫೋಟೋದಲ್ಲಿ ಸುಧಾ ಹಾಗೇ ಆ ಒಂದು ಕೇಳಿ ಇರ್ತಾರೆ. ಆ ಫೋಟೋ ನೋಡಿಬಿಟ್ಟು ಅವನು ತುಂಬಾ ಅಂದರೆ ರಾಜೇಂದ್ರ ಇರ್ತಾನೆ. ಅದು ನೋಡಿಬಿಟ್ಟು ಜಯದೇವ್ ತುಂಬಾ ಶಾಕ್ ಆಗ್ತಾನೆ. ಈ ಕೆಲಸನ ಸುಧಾನ ಮಾಡಿರೋದು ಅಂತ ಹೇಳಿ. ಹೌದು ಬ್ರೋ, ನನಗೂ ಕೂಡ ಗೊತ್ತಾಗ್ತಾ ಇಲ್ಲ, ಬಟ್ ಇದು ನಿಜನೇ ಬ್ರೋ, ನಾನು ತುಂಬ ಕಡೆಯಿಂದ ಎಲ್ಲನೂ ವೆರಿಫೈ ಮಾಡೇ ನಿನಗೆ ವಿಚಾರನ ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಸರಿ ಆಯಿತು ಜಯದೇವ್, ನನ್ನ ಕೈಲಿ ವಿಚಾರ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗ್ತಾಯಿಲ್ಲ, ನೀನು ಮನೆಗೆ ಬಾ, ನಾನು ಮನೆಗೆ ಬರ್ತೀನಿ, ಮಾತಾಡೋಣ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಆವಾಗ ಆನಂದ್ ಇದ್ದನು, ಏನಾಯಿತು ಗೆಳೆಯ, ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಅಂದಾಗ, ಈ ಥರ ಸುಧಾನೆ ಮಾಡಿರೋದು ಕೂಡ ನೋಡು ಅಂತೇಳಿ ಫೋಟೋ ತೋರಿಸಿದಾಗ ಅವನು ಕೂಡ ತುಂಬಾ ಶಾಕ್ ಆಗ್ತಾನೆ. ಕೊನೆಗೆ ಅವರಿಬ್ಬರು ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಸುಧಾ ಇದ್ದವಳು ಅಣ್ಣ ಅಂತ ಹೇಳಿ ಗೌತಮ್ ಹತ್ರ ಓಡೋದಾಗ, ಅಲ್ಲೇ ನಿಂತ್ಕೊಂಡು ನೀನು ನನ್ನ ಹತ್ರ ಬರಬೇಡ, ನಿನ್ನ ಬಾಯಿಂದ ನನ್ನ ಅಣ್ಣ ಅಂತ ಕೂಡ ಕಡಿಬೇಡ, ಆ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಹೇಳಿ ಬೈಲಿಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ಅವಳಿಗೆ ಶಾಕ್ ಆಗುತ್ತೆ, ಯಾಕೆ ಅಣ್ಣ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ಅಲ್ಲ ಅಣ್ಣ, ನಾನು ಹೇಳೋದು ಕೇಳಿ ಅಂತ ಹೇಳಿ ಹೇಳ್ತಾಳೆ. ಬಟ್ ಅರೆ ಗೌತಮ್ ಅವಳು ಹೇಳೋದನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಹಾಗೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆವಾಗ ಗೌತಮು ಸಿಕ್ಕಾಪಟ್ಟೆ ಬೈಲಿಕ್ಕೆ ಶುರು ಮಾಡ್ತಾನೆ ಸುಧಾಗೆ, ನಿನ್ಗೇನು ಬಂದಿತ್ತು, ನಾವೇನು ನಿಮ್ಗೆ ಮೋಸ ಮಾಡಿದ್ದೀವಿ, ಇಲ್ಲಿ ಏನು ಮಾಡಬೇಕು, ಯಾರನ್ನು ಹಾಳು ಮಾಡಬೇಕು ಅಂತ ಹೇಳಿ ಬಂದಿದ್ಯಾ ನೀನು ಉದ್ದೇಶ ಆದರೂ ಏನು, ಮೊದಲು ಅದನ್ನು ಹೇಳು ನೀಗೆ ಅಂತ ಹೇಳಿ ಕೇಳಿದಾಗ ಎಲ್ಲರೂ ಕೂಡ ಬಂದುಬಿಟ್ಟು ಏನಾಯಿತು ಅಂತ ಕೇಳ್ತಾರೆ. ಅವಾಗ ಅಲ್ಲಿಗೆ ಶಕುಂತಲ ಬಂದು ಜಯದೇವ್ ಗೌತಮ್ ಏನಿದೆಯಲ್ಲ, ಯಾಕಿರತ್ತೆ ಮಾತಾಡ್ತಿದ್ಯಾ, ಏನಾಯಿತು ಅಂತ ಅಂದಾಗ, ನೋಡಿ ಅಮ್ಮ, ನಾವು ಟೆಂಡರ್ ವಿಷಯದಲ್ಲಿ ಯಾರು ಕಳ್ಳರು ಅಂತ ಹೇಳಿ ಹುಡುಕ್ತಿದ್ವಲ್ಲ, ಅದು ಬೇರೆ ಯಾರೂ ಅಲ್ಲ ಇವಳೇನೆ ಅಂತ ಹೇಳಿದಾಗ ಅವಳು ಕೂಡ ಸುಧಾ ಶಾಕಲ್ಲಿ ನೋಡ್ತಾ ಇರ್ತಾಳೆ. ಯಾಕೇನು ಗೊತ್ತಾಗ್ತಾ ಇಲ್ವಾ, ನಿನ್ನ ಬಂಡವಾಳ ಏನು ಅಂತ ನಾನು ತೋರಿಸ್ಲಾ ನೋಡು ಅಂತ ಹೇಳಿ ಫೋಟೋನ ನೋಡಿದಾಗ ಸುಧುಂಗೂ ಕೂಡ ತುಂಬಾ ಶಾಕ್ ಆಗುತ್ತೆ.
ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಸಮಾಧಾನ ಮಾಡೋಕ್ಕೆ ಭೂಮಿಕಾ ಕೂಡ ಬರ್ತಾಳೆ. ಆದರೆ ಗೌತಮ್ ಯಾರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರಲ್ಲ. ನೀನು ಫಸ್ಟ್ ಈ ಮನೇನ ಬಿಟ್ಟೋಗು, ಇಲ್ಲೇ ಇದ್ರೆ ನೀನು ಇನ್ನೂ ಯಾರ್ಯಾರನ್ನ ಏನು ಹಾಳು ಮಾಡಿರ್ತೀಯೋ ನಂಗೆ ಗೊತ್ತಿಲ್ಲ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಫಸ್ಟ್ ಹೊರಟೋಗು ನೀನು ಅಂತ ಹೇಳ್ತಾನೆ. ಆವಾಗ ಅಲ್ಲಿಗೆ ಶಕುಂತಲ ಕೊಡೋ ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಡಿ ಮನೆಯಿಂದ ಅಂತ ಹೇಳಿ ಕುದ್ಕೆ ಹಿಡ್ದು ಅವಳನ್ನ ಆಚೆ ದಬ್ತಾಳೆ. ಎಲ್ಲರೂ ಕೂಡ ಮನೆ ಒಳಗಡೆ ಹೊರಟೋಗ್ತಾರೆ. ಆದರೆ ಭೂಮಿಕಾ ಮಾತ್ರ ಹೋಗೋದಿಲ್ಲ. ಅವಳು ಮಾತ್ರ ನಿಂತ್ಕೊಂಡಿರ್ತಾಳೆ ಅಲ್ಲೇ. ಅವಳು ಬಿದ್ದಿರ್ತಾಳೆ ಅಲ್ವಾ, ಸುಧಾ ಅವಳನ್ನ ಏಳಿಸ್ತಾ ಇರ್ತಾಳೆ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ, ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂದಾಗ, ಅಲ್ಲ ಸುಧಾ ಅವ್ರಿಗೆ ಏನಿದೆಯಲ್ಲ, ನೀವ್ಯಾಕೆ ಅವ್ರಿಗೆ ಆ ರೀತಿ ಎಲ್ಲ ಫೈಲ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ, ಅದಕ್ಕೆ ಆ್ಯಕ್ಚುಲಿ ಆ ಮನುಷ್ಯನನ್ನು ಈ ಮನೆಗೆ ಬರೋಕ್ಕೆ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿದ್ದ. ನಿಮ್ಮ ಅಮ್ಮಂಗೆ ಸಹಾಯ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ಈ ರೀತಿ ನಾನು ಹೇಳೋ ಕೆಲಸಗಳನ್ನ ಮಾಡಬೇಕು, ಆ ಮನೆಗೆ ಹೋಗು ಅಂತ ಹೇಳಿದ್ದ. ಅದಕ್ಕೆ ಈ ಮನೆಗೆ ಬರೋವರೆಗೂ ಕೂಡ ಅವ್ನು ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದಾನೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ನೀನು ದುಡ್ಡಿನ ಸಹಾಯ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ನಾನು ಬಂದೆ. ಆದರೆ ಬಂದಮೇಲೆ ಅವನ ಹತ್ರ ತುಂಬ ಕೆಟ್ಟ ವಿಚಾರಗಳನ್ನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ನೋಡ್ದ. ಆ ವಿಚಾರಗಳು ನನಗೆ ಅರ್ಥ ಆದಮೇಲೆ ನಾನು ಅವನಿಗೆ ಖಂಡಿತವಾಗಿ ಹೇಳಿದ್ದೆ, ನೀವು ಎಷ್ಟೇ ದುಡ್ಡು ಕೊಟ್ಟರು ಅಷ್ಟೇ, ಎಷ್ಟೇ ಬೆದರಿಕೆ ಹಾಕಿದ್ರು ಅಷ್ಟೇ, ನಾನು ಮಾತ್ರ ಯಾವ ಕೆಲಸಗಳನ್ನೂ ಆ ರೀತಿಯಾಗಿ ಮಾಡೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಆದರೆ ಅದಾದಮೇಲೆ ಇವನು ಏನು ಕೆಲಸ ಮಾಡಿದ್ದಾನೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಫೈಲೆಲ್ಲ ಕೊಟ್ಟ ಮೇಲೆ ಈ ರೀತಿಯೆಲ್ಲ ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅದಕ್ಕೆ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡ್ತಾನೆ ಇರಲಿಲ್ಲ ಅಂತ ಹೇಳ್ತಾಳೆ. ಅಲ್ಲಿಗೆ ಭೂಮಿಕಾ ಕೂಡ ಶಾಕ್ ಆಗಿರ್ತಾಳೆ. ಇದಿಷ್ಟು ಕೂಡ ಬಂದುಬಿಟ್ಟು ಸೋಮವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದಾಗಿರುತ್ತೆ ಸ್ನೇಹಿತರೆ. ಐ ಹೋಪ್ ಇವತ್ತಿನ ಈ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.